ಇವತ್ತು 68ನೇ ಏನು ಕರಗ ಮಹೋತ್ಸವ ನಮ್ಮ ತಾಯ್ಲೂರು ಗ್ರಾಮದಲ್ಲಿ ನಡೀತಾ ಇದ್ದು, ಪ್ರತಿಯೊಂದು ವರ್ಷವೂ ಕೂಡ ಏನು ಕರಗ ಮಹೋತ್ಸವ ತುಂಬ ಅದ್ಧೂರಿಯಾಗಿ ನಮ್ಮ ತಾಯ್ಲೂರು ಗ್ರಾಮದಲ್ಲಿ ನಡೆಯುತ್ತೆ. ಈ ಬಾರಿ ಅಮ್ಮನವರ ಆಶೀರ್ವಾದ ಮಳೆ ಬೆಳೆ ರೈತಾಪಿ ವರ್ಗದವ್ರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮನ್ನೆಲ್ಲರನ್ನೂ ಕೂಡ ಕರೆಸಿ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ಪಡೆದಿದ್ದೇವೆ. ಅದೇ ರೀತಿ ತಾಯ್ಲೂರು ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲಿನ ಎಲ್ಲರಿಗೂ ಕೂಡ ಅಮ್ಮನವರ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಅಮ್ಮನವರ ಆಶೀರ್ವಾದವನ್ನು ಪಡೀಲಿಕ್ಕೆ ನಾವೆಲ್ಲರೂ ಕೂಡ ಬಂದು ನಮ್ಮ ಪೃಥ್ವಿ ಆಗಿರ್ಬೋದು, ನಮ್ಮ ಸುನ್ನಂಗೂರು ಪ್ರಭುವರ್ಧನ್ ಆಗಿರ್ಬೋದು, ನಮ್ಮ ಚಾನ್ಪಾಷಾಣ ಆಗಿರ್ಬೋದು, ಬಾಬಾಣ್ಣ ಆಗಿರಬಹುದು, ಅಕ್ಮಲ್ ಖಾನವ್ರು ಆಗಿರ್ಬೋದು, ಜಮೀರಣ್ಣ ಆಗಿರ್ಬೋದು, ನಮ್ಮ ಕೊಯ್ಯೋಣ್ಣ ಆಗಿರ್ಬೋದು, ಸತೀಶಣ್ಣ ಆಗಿರ್ಬೋದು, ಮತ್ತು ನಮ್ಮ ಹೇಳಿದರೆ ದಯವಿಟ್ಟು ಜಹೀರಣ್ಣ ಆಗಿರ್ಬೋದು. ಯಾಕೆ ಅಂದರೆ ಈ ತಾಯ್ಲೂರಿನಲ್ಲಿ ದರ್ಗಾ ಕೂಡ ಇದೆ. ಪ್ರತಿಯೊಂದು ವರ್ಷವೂ ಕೂಡ ತುಂಬ ಅದ್ಧೂರಿಯಾಗಿ ಇಲ್ಲಿ ದರ್ಗಾ ಉರುಸನ್ನು ಕೂಡ ನಡೆಸ್ಕೊಡ್ಲಾಗುತ್ತೆ. ಎಲ್ಲರೂ ಕೂಡ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಒಂದು ತಾಯಿ ಮಕ್ಕಳಂತೆ ತಾಯ್ಲೂರು ಗ್ರಾಮದಲ್ಲಿ ಪ್ರತಿಯೊಂದು ವರ್ಷವೂ ಕೂಡ ದರ್ಗಾ ಒಂದು ಉರುಸು ಕಾರ್ಯಕ್ರಮ ನಡೆಯುತ್ತೆ. ಅದರ ಜೊತೆಗೆ ಇವತ್ತು ಕರಗ ಚೌಡೇಶ್ವರಿ ಅಮ್ಮನವರ ಕರಗ ಉತ್ಸವ ಕೂಡ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು, ಬಾಳಬೇಕು, ಒಂದು ತಾಯಿ ಮಕ್ಕಳಂತೆ ಸಾಗಬೇಕು ಅನ್ನೋ ಮನೋಭಾವನೆ ನಾವೆಲ್ಲರೂ ಕೂಡ ಅಂದಿನ ವರ್ಷಗಳಿಂದ ಕೂಡ ಇವಾಗ ಮುಂದಿನ ಒಂದು ಪೀಳಿಗೆಗೆ ನಾವೆಲ್ಲರೂ ಕೂಡ ಅವ್ರಿಗೆ ಹೇಳಿಕೊಡ್ಬೇಕಾಗುತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗಬೇಕು, ಒಂದು ದಾರಿ ಬೆಳೆಸಬೇಕು, ಬಾಳಬೇಕು ಅನ್ನೋ ಭಾವನೆ ಹಿಡಿದು ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಅದೇ ರೀತಿ ಅಮ್ಮನವರ ಆಶೀರ್ವಾದ ಮತ್ತು ದರ್ಗಾ ದೇವರ ಆಶೀರ್ವಾದ ಎಲ್ಲರಿಗೂ ಕೂಡ ಇರಲಿ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಾವೆಲ್ಲರೂ ಕೂಡ ಅಮ್ಮನವರ ಆಶೀರ್ವಾದವನ್ನು ಪಡೆದಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಈ ಒಂದು ತಾಯ್ಲೂರು ಯುವಕರಾಗಿರ್ಬೋದು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಸ್ಕೊಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನನಗೆ ದೇವಸ್ಥಾನಕ್ಕೆ ಕರೆಸಿ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಾಯ್ಲೂರು ಗ್ರಾಮಸ್ಥರಿಗೆ, ತಾಯ್ಲೂರು ಯುವಕರಿಗೆ, ನಮ್ಮ ಪ್ರಭುವರ್ಧನ್ರವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಚಾನ್ಪಾಷಾಣ್ಣನವ್ರಿಗೆ, ಬಾಬಾಣ್ಣನವ್ರಿಗೆ, ಜಮೀರಣ್ಣನವ್ರಿಗೆ ಎಲ್ಲರಿಗೂ ಕೂಡ ಅವತ್ತು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆ ಭಗವಂತ ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಕೊಟ್ಟು ಕಾಪಾಡಲಿ, ಎಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.